ಬೇಸಿಗೆ ಕಾಲದಲ್ಲಿ ಸಿಗುವಂಥ ಚಿಗುರು ಮಸೊಪ್ಪು ಮಾಡುವ ವಿಧಾನ ನೋಡೋಣ. ಇದಕ್ಕೆ ಒಂದು ಕುಕ್ಕರ್ ತೊಗೊಂಡು ಒಂದು 100ರಿಂದ 150 ಗ್ರಾಮ್ ಅಷ್ಟು ಬೇಳೆನ ಹಾಕೋತಾ ಇದ್ದೀನಿ, ತೊಗರಿ ಬೇಳೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ 2 ಮೀಡಿಯಮ್ ಸೈಜ್ ಟೊಮೊಟೊ, 8ರಿಂದ 10 ಹಣ್ಣಾಗಿರೋವಂಥ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಬದಲಾಗಿ ಒಣಮೆಣಸಿನ್ಕಾಯಿ ಹಾಕ್ಬೋದು. 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಇದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ. 1 ವಿಸಲ್ ಬಂದರೆ ಸಾಕಾಗತ್ತೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಬದಲಾಗಿ ಒಣ ಮೆಣಸಿನ್ಕಾಯಿನೂ ಹಾಕ್ಬೋದು, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದ್ರ ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ ಬರ್ಸ್ಕೊತೀನಿ. ನಿಮ್ಮನೆ ಬೇಳೆಗಳು ಹೇಗೆ ಬೇಯುತ್ತೆ ನೋಡಿ ಬೇಯಿಸ್ಕೊಳ್ಳಿ. ಇಲ್ಲಿ ಚಿಗುರು ತೊಗೊಂಡಿದ್ದೀನಿ, 1 ಹಿಡಿಯೋಷ್ಟು ಹುಣಸೆ ಮರದ ಚಿಗುರು. ಬೇಸಿಗೆಗಾಲದಲ್ಲಿ ಬರುತ್ತೆ, ದೇಹಕ್ಕೆ ತಂಪು. ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ನೀರಲ್ಲಿ ಹಾಕ್ಕೊಂಡು ನೀಟಾಗಿ ತೊಳ್ಕೊಳ್ಳೋಣ ಒಂದು ಸಾರಿ. ಇದು ಹಚ್ಚೋ ಅವಶ್ಯಕತೆ ಏನಿಲ್ಲ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ತೊಳೆದಿಟ್ಕೊಳ್ಳೋಣ. ಇದು ಹುಳಿ ಹುಳಿಯಾಗಿ ಖಾರವಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಕುಕ್ಕರ್ ಓಪನ್ ಮಾಡಿಕೊಂಡು ನೋಡಿ, ಈಗ ಬೇಳೆ ಚೆನ್ನಾಗಿ ಬೆಂದಿದೆ. ತುಂಬ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬಾರ್ದು ಇದಕ್ಕೆ. ಬೇಳೆ ಸಾಂಬಾರಿಗೆ ಬೇಯಿಸೋ ಥರ 3/4% ಅಷ್ಟು ಬೆಂದ ಮೇಲೆ ಇದಕ್ಕೆ ಮತ್ತೆ ನೀರು ಹಾಕ್ಕೊತಾ ಇದ್ದೀನಿ ಬೇಕಾಗುವಷ್ಟು. ಈ ಹುಣಸೆ ಚಿಗುರು ಸಾರು ನೀರು ಹಿಡಿಯುತ್ತೆ ತುಂಬ. ಕಾಯಿ ತುರಿ ಹಾಕೋದ್ರಿಂದ ಹುಳಿ ಉಪ್ಪು ಖಾರ ಬ್ಯಾಲೆನ್ಸ್ ಆಗುತ್ತೆ. ಹಸಿ ಕಾಯಿ ತುರಿ ಹಾಕ್ಕೊಳ್ಳೋಣ, 1 ಕಪ್ಪಷ್ಟು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈ ಹುಣಸೆ ಚಿಗುರು ಹುಳಿ ಇರೋದ್ರಿಂದ ಟೊಮೊಟೊ ಅವಶ್ಯಕತೆ ಇರಲ್ಲ. ನಾನು ಇಲ್ಲಿ ಸುಮ್ಮನೆ ಟೇಸ್ಟಿಗೆ ಹಾಕಿದ್ದೀನಿ, ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಒಂದು 5 ನಿಮಿಷಗಳ ಕಾಲ ಚಿಗುರನ್ನ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕುದ್ದಿದೆ, ಬೆಂದಿದೆ. ಈಗ ಇದನ್ನು ಅದರದ್ದು ನೀರು ಸಪ್ರೇಟಾಗಿ ತೆಕ್ಕೊಂಡು ಅದನ್ನು ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗೆ ಮಸ್ಕೋಬೇಕು, ಹಾಗಾಗಿ ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಅದರಲ್ಲಿರೋ ನೀರನ್ನು. ಮಾಡಿ ಆದಮೇಲೆ ಈ ಥರ ಮಸಿಯ ಕೋಲಿಂದ ನೀಟಾಗಿ ಇದನ್ನು ಮಸ್ಕೊಳ್ಳೋಣ. ಈ ಥರ ಹೊಂದ್ಕೊಳ್ಳುತ್ತೆ ಆ ಚಿಗುರು ಮತ್ತು ಬೇಳೆ ಎಲ್ಲ. ಈ ಥರ ಮ್ಯಾಶ್ ಮಾಡೋದ್ರಿಂದ ನೀವು ಹುಳಿ ತಿನ್ನೋಕ್ಕೆ ಇಷ್ಟಪಡದೇ ಇರೋರು ಈ ಚಿಗುರನ್ನು ಬೇಯಿಸಿ ಸ್ವಲ್ಪ ನೀರು ತೆಗೆದು ಇದಕ್ಕೆ ಹಾಕ್ಕೊಂಡ್ರೆ ಹುಳಿ ಕಡಿಮೆ ಆಗುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಚೆನ್ನಾಗೆ ಮ್ಯಾಶ್ ಮಾಡಾಗಿದೆ. ಈಗ ರೆಡಿ ಆಯಿತು ನೋಡಿ. ಒಂದೇ ಟೈಮಲ್ಲಿ ರಸಮ್ಮೂ ಆಯಿತು, ಗಟ್ಟಿಯಾದ ಪಪ್ಪು ಥರನೂ ಆಗಿದೆ. ನೀವು ಬೇಕಿದ್ದರೆ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಮೀಡಿಯಮಾಗಿ ಮಾಡ್ಕೋಬೋದು. ಇಲ್ಲಿ ಎಣ್ಣೆ ಕಾದಾದಮೇಲೆ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, 1 ಟೀ ಸ್ಪೂನಷ್ಟು ಸಾಸಿವೆ ಚೆನ್ನಾಗಿ ಸಿಡಿದಾದ್ಮೇಲೆ ಇದಕ್ಕೆ ಈರುಳ್ಳಿ ಹಾಕೋಣ. ಅರ್ಧ ಭಾಗದಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಈ ಈರುಳ್ಳಿ ಹಾಕೋದ್ರಿಂದ ಮಸೊಪ್ಪಿನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು 10 ಹೆಸರು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೇಸಿಗೆ ಕಾಲದಲ್ಲಿ ತಿನ್ನಲೇಬೇಕಾದಂಥ ಈ ಚಿಗುರು ಸೊಪ್ಪು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಣ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಘಮ ಬರಲಿ. ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಮಸೊಪ್ಪು ಟೇಸ್ಟು ಚೆನ್ನಾಗಿರುತ್ತೆ. ಇದು 1ರಿಂದ 2 ದಿನ ಇಟ್ಕೊಂಡು ತಿನ್ಬೋದು ಈ ಸಾಂಬಾರನ್ನು. ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಸಾಂಬಾರು ಪುಡಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ರೆಡಿ ಆಯಿತು. ಚಿಗುರು ಆಂಧ್ರ ಪಪ್ಪು. ಇಲ್ಲಿ ರಸಮು ರೆಡಿಯಾಗಿದೆ, ಇಲ್ಲಿ ಗಟ್ಟಿ ಪಪ್ಪೂ ರೆಡಿಯಾಗಿದೆ. ಎರಡಕ್ಕೂ ಹಾಕ್ಕೊಳ್ಳೋಣ. ಒಂದೇ ಟೈಮಲ್ಲಿ ನೋಡಿ, ರಸಮು ಆಯಿತು, ಗಟ್ಟಿ ಸಾರೂ ಆಯಿತು. ಎರಡಕ್ಕೂ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದೇ ಒಂದು ಕುದಿ ಬರ್ಸ್ಕೋಬೇಕು. ಇದನ್ನು ಸ್ಟವ್ ಮೇಲಿಟ್ಟು 1 ಸಾರಿ ಕುದಿಯೋವರೆಗೂ ಕುದಿಸ್ಕೊಳ್ಳೋಣ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಕುದಿಯೋಕ್ಕೆ ಶುರುವಾಗಿದೆ. ಈಗ ನೋಡಿ, ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮುಂಚೆ ಹಾಕಿದ್ದೆ ಒಂದು ಸ್ವಲ್ಪ. ಈಗ ನೋಡಿಕೊಂಡು ಉಪ್ಪು ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲಿ ತಿನ್ನಲೇಬೇಕಾದಂಥ ಈ ಪಪ್ಪು ಸಾರು ಟ್ರೈ ಮಾಡಿ ನೋಡಿ. ಆಂಧ್ರಗಳಲ್ಲಿ ತುಂಬ ಮಾಡ್ತಾರೆ ಇದನ್ನು. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹುಣಸೆ ಚಿಗುರಿನ ಮಸೊಪ್ಪು. ಥ್ಯಾಂಕ್ ಯು.